ಮೋದಿ ಏನು ಮಾಡ್ಬೋದು? ಫೋನ್ ಮಾಡ್ಬೋದು, ಮಾತಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು. ಇಲ್ಲೆಲ್ಲ ಒಂದು ಕಡೆ ನೋಡ್ತಾ ಇದ್ದೆ, ಮುಖ್ಯಮಂತ್ರಿಗಳು ಕಾಗದ ಬರ್ತಾರೆ, ಕನ್ನಡಿಗರನ್ನ ವಾಪಸ್ ಕಳಿಸಿ. ಏನು ಕನ್ನಡಿಗರನ್ನ ವಾಪಸ್ ಬಿಡಿ? ಸಿಕ್ಕಾಕೊ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಲ್ಲ ಭಾರತೀಯರನ್ನ ವಾಪಸ್ ಬರೀ ಅಂತ ಬರೀರಿ. ಇದರಲ್ಲೂ ಇದಲ್ಲ, ಇದು ಆಕ್ಚುಲಿ ಚೆನ್ನಾಗಿರೋದು. ಕನ್ನಡಿಗರನ್ನೂ ಕರ್ಕೊಂಬರಲಿ ಬೇಡ. ನಾನು ಎರಡನೇದು ನೀವು ಕರ್ಕೊಂಬಂದ್ಬಿಡಿ ಅಂದ ತಕ್ಷಣ ಅದೇನು ಇದೆ ಪುಕಟೇನ ಅದ? ಕರ್ಕೊಂಬಂದ್ಬಿಡಿ ಏನು ಬಿಡಕ್ಕಲ್ಲಿ ಏನು ಮಾಡೋಕ್ಕಾಗತ್ತೆ? ಯಾವನ್ ಕರ್ಕೊಂಬರಕ್ಕಾಗತ್ತೆ ಅಲ್ಲಿ ಪರಿಸ್ಥಿತಿ ಹಂಗಿದ್ರೆ? ಏನಿಯೋ ಮಾತಾಡ್ತಾ ಇದ್ದಾರೆ ಮೋದಿ ಅಂತ ಹೇಳಿದ್ದಾರೆ. ಭಾರತದ ಮೇಲೆ ಒಂದು ಆರೋಪ ಇದ್ದಿದ್ದೇನು, ಭಾರತ ನಿಲುವನ್ನು ತೆಗೆದುಕೊಂಡಿಲ್ಲ. ಕೆಲವು ಲೆಫ್ಟ್ ವಿಂಗ್ ಎಡಪಕ್ಷ, ದೇಶವನ್ನು ನಾಶಗೊಳಿಸುವ ಎಡಪಂಥೀಯ ವಿಚಾರಗಳಲ್ಲಿದ್ದವರುಗಳು ಆಡಿದ್ದಂಥ ಮಾತುಗಳು. ಏನು ಮಾಡಬೇಕಾಗಿತ್ತು ಭಾರತ? ಈ ಕಡೆ ನಿಂತ್ಕೊಂಡ್ಬಿಟ್ಟು ಇರಾನ್ಗೆ ನಾನು ಸೈನಿಕರನ್ನು ಕಳಿಸ್ತಾ ಇದ್ದೀನಿ ಅಂತ ನಿಲ್ಲಬೇಕಾಗಿತ್ತಾ? ಏನು ಮಾಡಬೇಕಿತ್ತು ಹಂಗಾರೆ ಭಾರತ? ವಾಟ್ ಇಸ್ ದಟ್ ವಿ ಕ್ಯಾನ್ ಡೂ? ನಾವೇನು ಮಾಡೋಕ್ಕಾಗತ್ತೆ ಇದಕ್ಕೆ? ಅಂದ್ರೆ ಏನು ಅಷ್ಟೇ. ಭಾರತ ಏನು ಮಾಡಿದೆ? ನಾವು ಪೀಸ್ ಕಡೆ ಇರ್ಬೋದು, ಹೇಳ್ಬೋದು ಅಷ್ಟೇ. ಈ ಕಡೆ ಆ ಕಡೆ ನಮಗೆ ಪ್ರಾಬ್ಲಮ್, ಆ್ಯಕ್ಚುಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ. ಯುದ್ಧ ನಿಂತರೂ ನಮ್ಗೆ ಒಳ್ಳೆಯದು. ಹಾರ್ಮಸ್ಸಿಂದ ಹಡಗುಗಳು ಮೂವ್ ಆಗುತ್ತೆ, ನಮ್ಗೆ ಒಳ್ಳೇದದು ಆ್ಯಕ್ಚುಲಿ. ನಾವೇನು ಮಾಡೋಕ್ಕಾಗತ್ತೆ ಈಗ ಇದಕ್ಕೆ ಮಧ್ಯದಲ್ಲಿ? ಭಾರತದ ಪರಿಸ್ಥಿತಿ ವಿಚಿತ್ರವಾದಂಥ ಬಾಂಡ್ಲೆಯಿಂದ ಬೆಂಕಿಗೆ, ಬೆಂಕಿಯಿಂದ ಬಾಂಡ್ಲೆಗೆ ಅನ್ನೋ ಟೈಪಲ್ಲಿ ಕೂತಿದ್ದೀವಿ. ಈ ಕಡೆ ನಾವು ನಮ್ಮ ಪರಮಾಪ್ತ ದೇಶವಾಗಿರುವ ರಷ್ಯಾ ಇರಾನ್ನ ಪರ, ನಮಗೆ ಆಗಾಗ್ಗೆ ಚೈನೀಸ್ ಕಿರುಕುಳವನ್ನು ಚುಚ್ಚಿ ಗುಂಡುಪಿನಲ್ಲಿ ಚುಚ್ಚುವಂಥ ಚೈನಾ ಅವ್ರ ಪರ. ಇನ್ನು ಈ ಕಡೆ ಪಾಕಿಸ್ತಾನ, ಅದರಂತಹ ಓತಿ ಖ್ಯಾತ ಇನ್ನೊಂದಿಲ್ಲ. ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು. ಆ ಓತಿ ಖ್ಯಾತದ ಭಿಕ್ಷುಕ್ ಪ್ರೈಮ್ ಮಿನಿಸ್ಟರ್ ಅವನು ಯಾವ ಟೈಮಲ್ಲಿ ಯಾವ ಬಟ್ಟೆ ಬೇಕಾದ್ರೆ ಹಾಕೊಂಡು ಹೊರಟ್ಬಿಡ್ತಾನ. ಅವನು ಪಾತ್ರೆ ಹಿಡ್ಕೊಂಡಾಗ ಹರಿದೋಗಿರೋ ಚಡ್ಡಿನೂ, ಕಾಸನ್ನು ದೊಡ್ಡವ್ರ ಹತ್ರ ಕೇಳಕ್ಕೆ ಹೋಗ್ಬೇಕಾದಾಗ ಸೂಟನ್ನು, ತನ್ನದೇ ಮುಸ್ಲಿಂ ದೇಶಗಳಿಗೆ ಹೋಗಬೇಕಾದಾಗ ಶರವಾನಿನೂ ಹಾಕ್ಕೊಂಡು ಹೋಗ್ಬಿಟ್ಟು ಅವ್ನು ಭಿಕ್ಷದ ಕೆಲಸ ಮುಗಿಸ್ಕೊಂಬತ್ತಾನ. ಅವನ ಪ್ರಾಬ್ಲಮ್ ಅವನಿಗಿಲ್ಲ. ನಮ್ಗೆ ಹಂಗಾಗಿಲ್ಲ. ನಮಗೆ ಈ ಕಡೆಯಿಂದ ಇಸ್ರೇಲ್ ಈಸ್ ಒನ್ ಆಫ್ ಅವರ್ ಲಾಂಗೆಸ್ಟ್ ಫ್ರೆಂಡ್ ಆಗಿ ಕೂತಿದ್ದಾರೆ ಇನ್ ಟರ್ಮ್ಸ್ ಆಫ್ ಸಪ್ಲೈ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸು, ಟೆಕ್ನಾಲಜಿ ಡ್ಯಾಶು ವಿಚಾರದಲ್ಲಿ. ಮತ್ತು ಮುಸ್ಲಿಂ ಮತಾಂಧತೆಯ ವಿಚಾರದಲ್ಲಿ ಇಸ್ರೇಲ್ ಮತ್ತು ಇಂಡಿಯಾದು ಭಾಳ ಕಾಮನಾಲಿಟಿಗಳಿವೆ, ತುಂಬ ಇವೆ ಇಬ್ಬರಿಗೂ. ಮತಾಂಧತೆ ವಿಚಾರದಲ್ಲಿ, ಮುಸ್ಲಿಮರ ಬಗ್ಗೆ ಹೇಳ್ತಿಲ್ಲ, ಮುಸ್ಲಿಂ ಮತಾಂಧತೆಯ ವಿಚಾರದಲ್ಲಿ ಇದೆ. ಮತ್ತು ಇನ್ನು ಅಮೇರಿಕಾ ಈ ಕಡೆಯಿಂದ ಹಾಗಾಗಿ ನಾವೊಂಥರ ಸಿಕ್ಕಾಕೊಂಡು ಕೂತಿದ್ದೀವಿ. ಹಿಂಗೂ ಇಲ್ಲ ಹಂಗೂ ಇಲ್ಲ ಹೇಳದೇ ಇರೋ ಪರಿಸ್ಥಿತಿ. ಯಾವುದೂ ಸಂಬಂಧ ಇಲ್ಲದೆ ಇರೋರು ಪುಕ್ಕಟ್ಟೆ ಕೂತ್ಕೊಂಡು ಮಾತಾಡೋದು ಭಾಳ ಸುಲಭ ಇಂಥ ವಿಚಾರದಲ್ಲಿ. ಸದ್ಯಕ್ಕೆ ಪ್ರಧಾನಿ ಆ ತೀರ್ಮಾನ ತಗೊಂಡಿದ್ದಾರೆ, ಇದು ಸರಿಯಲ್ಲ ಇದು ಅಂತ ಹೇಳಿದ್ದಾರೆ. ಎಸ್.